ನಮಸ್ಕಾರ, ಆರ್ಫಾ ನ್ಯೂಸ್ಗೆ ಸ್ವಾಗತ. ಗದಗ ಜಿಲ್ಲೆ ಸಿರಹಟ್ಟಿ ತಾಲೂಕು ಬೆಳ್ಳಟ್ಟಿ ಗ್ರಾಮದಲ್ಲಿ ಬಸ್ ನಿಲ್ದಾಣದಲ್ಲಿ ಮಣ್ಣು ಅಡ್ಡ ಹಾಕಿ ಕರವೇ ಸ್ವಾಭಿಮಾನಿ ಸೇನೆಯ ತಾಲೂಕು ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಅಧ್ಯಕ್ಷರಾದ ವೀರೇಶ್ ಪ್ರಸಾದ್ ಅವರು, ಶೌಚಾಲಯ ಒಳಚರಂಡಿ ಗಲೀಜು ನೀರು ಮುಖ್ಯ ದ್ವಾರದಲ್ಲಿ ಒಡೆದು ಅದು ಮುಂದಕ್ಕೆ ಹೋಗದೆ, ಅದಕ್ಕೆ ಗಟಾರದ ವ್ಯವಸ್ಥೆ ಇರದೆ ಅದು ಹೊರಗಡೆ ಬಂದು ರಸ್ತೆ ಮೇಲೆ ಹರಿದು ಹೋಗುವುದರಿಂದ ಗಬ್ಬು ವಾಸನೆ ಬರುತ್ತಾ ಸಾರ್ವಜನಿಕರಿಗೆ ಮತ್ತು ಅಕ್ಕಪಕ್ಕ ಅಂಗಡಿಗಳಿಗೆ ನಿತ್ಯ ಕಿರಿಕಿರಿ ಉಂಟಾಗಿ ದಿನನಿತ್ಯ ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಎದುರಾಗಿರುವುದರಿಂದ ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಇಡೀ ಶಾಪ ಹಾಕುತ್ತಿದ್ದಾರೆ ಎಂದು ಅವರು ಕೆಎಸ್ಆರ್ಟಿಸಿ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಉಪಾಧ್ಯಕ್ಷರಾದ ಮಂಜುನಾಥ್ ದೇಸಳ್ಳಿ, ಗ್ರಾಮ ಘಟಕದ ಅಧ್ಯಕ್ಷರಾದ ಸುಯೇಲ್ ನಂದಾಪ್, ಅಣ್ಣಪ್ಪ ಗುತ್ತೆಮ್ನವರ್, ಕೋಟೇಶ್ ಪೂಜಾರ್, ಹುಬ್ಬಳ್ಳಿ ಶೆಟ್ರು, ಮಹೇಶ್ ಮಾದೇವಪ್ಪನವರ್, ಡಾಕ್ಟರ್ ಮಠದ್, ಚಂದ್ರು ಪಾಟೀಲ್ ಹಾಗೂ ಶ್ರೀನಿವಾಸ್ ಮೇಕಳ್ಳಿ, ಮಾಂತೇಶ್ ಮಾಳಮ್ನವರ್, ಗೌತಮ್ ಹಳೆಮನವರ್, ರಾಮಣ್ಣ ಗೋಪಾಳಿ, ಆನಂದ್ ಸತ್ಯಮ್ನವರ್, ಸಂತು ಗೋಪಾಳಿ, ಇನ್ನೂ ಅನೇಕ ಕರವೇ ಸ್ವಾಭಿಮಾನಿ ಸೇನೆಯ ಕಾರ್ಯಕರ್ತರು ಮತ್ತು ಅಕ್ಕಪಕ್ಕ ಅಂಗಡಿ ಮಾಲಕರು, ಸಮಸ್ತ ಊರಿನ ನಾಗರಿಕರು, ಸಾರ್ವಜನಿಕರು ಮತ್ತು ಉಪಸ್ಥಿತರಿದ್ದರು. ವರದಿಗಾರರು ದುರ್ಗೇಶ್ ಎಂ ಭೈರವ್ನವರ್, ಆರ್ಪಾ ನ್ಯೂಸ್, ಗದಗ್.